ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಗ್ರಾಮದ ಇಂದಿರಾ ಕಾಲೋನಿಯಲ್ಲಿ ಸಾವಿತ್ರಮ್ಮ ನಾರಾಯಣಪ್ಪನವರ ಕುಟುಂಬವು ಸುಮಾರು 60 ವರ್ಷದಿಂದ ವಾಸವಿರುತ್ತದೆ. ಆದರೆ ಇದೇ ಗ್ರಾಮದ ಮುಸ್ಲಿಂ ಕುಟುಂಬದವರು ಏಕಾಏಕಿ ಸಾವಿತ್ರಮ್ಮ ಮತ್ತು ನಾರಾಯಣಪ್ಪನವರು ವಾಸವಿದ್ದ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಗೃಹ ಬಳಕೆ ವಸ್ತುಗಳನ್ನೆಲ್ಲ ಬೀದಿಗೆ ಎಸೆದು ಮನೆಯಲ್ಲಿ ಇದ್ದವರನ್ನೆಲ್ಲ ಬೀದಿಗೆ ತಳ್ಳಿ ಈ ಮನೆ ನಮಗೆ ಸೇರಿದ್ದು ಎಂದು ದೌರ್ಜನ್ಯ ಎಸಗಿರುತ್ತಾರೆ. ಈಗ ಸದರಿ ಮನೆಯಲ್ಲಿ ವಾಸವಿದ್ದ ಕುಟುಂಬವು ಬೀದಿ ಪಾಲಾಗಿರುತ್ತದೆ. ಆದ್ರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಾಗಿ ವಾಹಿನಿ ಮುಖಾಂತರ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವೆಂದು ಕಂಡುಬರುತ್ತದೆ. 1977-78ನೇ ವರ್ಷದ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಸಾವಿತ್ರಮ್ಮ ಎಂಬುವವರಿಗೆ 303, 304, 305/1, 307/1 ಜಮೀನಿನಲ್ಲಿ ನಿವೇಶನ ಸಂಖ್ಯೆ 447 7ರ 40x40 ಅಳತೆಯ ನಿವೇಶನ ನೀಡಿರುವುದು ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ 1977-78ರಂದು ವಿತರಿಸಿರುವ ಪುಸ್ತಕ ಪುಟ ಸಂಖ್ಯೆ 126ರ 167ರಲ್ಲಿ ದಾಖಲಾಗಿರುತ್ತದೆ. ಆದರೆ ಈಗಿನ ಪಂಚಾಯಿತಿ ಅಧಿಕಾರಿಗಳು ಈ ಖಾತೆ ನಂಬರಿನಲ್ಲಿ ನಿಮ್ಮ ಹೆಸರೇ ಇರೋದಿಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಹಿಂದಿನ ವರ್ಷ ಕಂದಾಯ ಪಾವತಿಸುವಾಗ ಖಾತೆ ನಂಬರ್ ಇದ್ದು ಈಗ ಇಲ್ಲದಂತಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಬೀದಿ ಪಾಲಾಗಿರುವ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕೆಂದು ಈ ವಾಹಿನಿ ಮುಖಾಂತರ ಕಳಕಳಿಯ ಮನವಿ ಮಾಡಿದ್ದಾರೆ. ವರದಿ ಸುರೇಶ್ ಎನ್ಯು ಕೊರಟಗೆರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಾತಾಡ್ತೀನಿ ನಮ್ಮನೆ ಇದನ್ನ ಇದು ಮಾಡಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ವಿಡಿಯೋನೇ ಮಾಡ್ತಿರೋದು? ಏನು ನನ್ನ ಮೊಬೈಲ್ ಏನು ಕಿತ್ಕೊಳ್ಳೋದು? ಮೊನ್ನೆ ಎಲ್ಲ ವಿಡಿಯೋ ಐತೆ, ಎಲ್ಲ ವಿಡಿಯೋಸ್ ಐತೆ. ಆಯ್ತಕ್ಕ, ನೀವು ಹೋಗಬಾರಂತ ಮಾತಾಡ್ಸಲ್ಲ. ಮಾಡಿ ಮಾಡಿ ಇವಾಗ ಯಾರು ಏನು ನನ್ನ ಮೊಬೈಲ್ ನೀವು ಕಿತ್ಕೊಳ್ಳೋದು? ಬಿಡಮ್ಮ, ಇವ್ರ ದೌರ್ಜನ್ಯ ಇವತ್ತು ತೋರಿಸ್ತೀನಿ. ಇವ್ರ ದೌರ್ಜನ್ಯನ ನಾನು ತೋರಿಸ್ತೀನಿ. ಇವ್ರು ಎಷ್ಟು ದೌರ್ಜನ್ಯ ಮಾಡ್ತಾವ್ರೆ ಅಂತ. ಸೈಡ್ ಬಾರಮ್ಮ. ನಿಮ್ಗೇನೇ ಇದ್ರು ನ್ಯಾಯಯುತವಾಗಿ ಮಾತಾಡ್ರಿ. ಕೋರ್ಟ್ಗೆ ಹೋಗ್ರಿ, ಮಾತಾಡೋಣ. ಯಾರು ನಿನಮಿಗೆ ದುಡಿಯಕ್ಕೆ ಹೋಗ್ತಾ ಇದ್ದಾಗ ನಮ್ಮನೆ ಮೇಲೆ ಬಿದ್ದಿರೋದು. ಸೈಲೆಂಟ್ ಆಗಿರಮ್ಮ, ಪೊಲೀಸರು ಬರ್ತಾರೆ. ಬಿಡಮ್ಮ. ಅಮ್ಮ 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 ಇದೆಲ್ಲ ಅವ್ರು ಮಾಡ್ತಿರೋದು ಒಳ್ಳೇದು. ಮಾವ ಇಲ್ಲಿ ತೆಗ್ದಿದ್ರೆ ಅವ್ರು ಓಡ್ ಬಂದು ಎಲ್ಲ ಸಾಮಾನು ಈಚೆಗೆ ಎಸಿತಾರೆ ಮಾವ. ವಿಡಿಯೋ ಮಾಡ್ಕೊತಾ ಇದ್ದೀನಿ. ಎಸಿತಾರ ಮಾವ, ಎಸಿತಾವ್ರೆ ಎಲ್ಲ ವಿಡಿಯೋ 1, 1, 2 ಮಾಡಿದ್ದೀನಿ. ಅಮ್ಮ ನೀನು ಒಳಗೆ ಕೂತ್ಕೋವಾಗಮ್ಮ, ಮನೆ ಒಳಗೆ ಹೋಗಿ ಕೂತ್ಕೋವಾಗಮ್ಮ. ಅಣ್ಣನ ಪಕ್ಕ ಕೂತ್ಕೋಗ. ಲಾಯ ಹತ್ರ ಹೋಗಿದ್ದೆ, ಹಂಗೆಲ್ಲ ಮಾಡಿದೆ. ಎಲ್ಲ ವಿಡಿಯೋ ಮಾಡ್ಕೊಂತ ಹೇಳೋರೆ. ಹಾಕ್ಲಿ, ಇವೆಲ್ಲ ದೌರ್ಜನ್ಯಗಳು ಬೇಕು ನಮ್ಗೆ. ಅಪ್ಪ ನೀನು ಆರಾಮಾಗಿ ಕುತ್ಕೊಳಪ್ಪ. ಬಂದೋಳಲ್ಲ, ಕೇಳ್ದೋಳಲ್ಲ ನಮ್ಮನ್ನ. ಇವ್ರು ಯಾರು ನಾನು ನೋಡ್ದೋಳಲ್ಲ. ಇವ್ರು ಯಾರು ತಗೊಟ್ಟವ್ರು ಅವ್ರು ಹಾಕೊಳ್ಳಿ ಬಿಡಕ್ಕ. ನಾವೇನ ನಿಮ್ ಕೈ ದುಡ್ಡು ಕೊಟ್ಟಿರೋದ, ನಿಮ್ಮ ಹತ್ರ ಬಂದಿರೋದ? ಪೊಲೀಸರು ಬರ್ತಾರೆ ಬಿಡಮ್ಮ. ನಮಗೆ ಕೊಡಿಸ್ತಾರೆ. ಅದು ಹೆಂಗಮ್ಮ ಮನೆಯಿಂದ ಆಚೆಗೆ ಹಾಕ್ತಾರೆ ಇವರು? ಇದು ಸೆಕ್ಷನ್, ಯಾವ ಸೆಕ್ಷನ್ ಬರ್ತೈತೆ ಅಂತ ಎಲ್ಲ ನಾನು ಹೇಳ್ತೀನಿ. ಹಾಕ್ಲಿ ಎಲ್ಲ. ಹಾಕ್ಲಿ ಎಲ್ಲ ಈಚೆ ಹಾಕ್ಬೇಕು. ಇವ್ರು ಇವತ್ತು ಐತಿ. ಇವತ್ತು
ರಕ್ತ ಬಂತಾ? ಹ್ಞೂ ಬಿಡು, MLC ಮಾಡ್ಸೋಣ. ನಾನು ಮಾಡಿಸ್ತೀನಿ, MLC ಮಾಡಿಸ್ತೀನಿ. ಎಲ್ಲಿ ಬಿದ್ದೆ? ರಕ್ತ ಬಂದೈತೇನಮ್ಮ? ಹಾಂ ಬಿಡು, MLC ಮಾಡ್ಸೋಣ. ಇದೇ ಸಾಮಾನು ಅವ್ರ ಕೈಲೇ ಒಳಗೆ ಇಕ್ಕಿಸ್ತೀನಿ. ಎದಾ ನೀನು ಆಸ್ಪತ್ರೆಗೆ ಎದಾ. ಎಸಿ ಅಮ್ಮ, ಎಸಿರಿ. ಹ್ಞೂ ನಮ್ಮ ಅಮ್ಮನ ಗಂಡನೇ ಎಸಿರಿ. ಎಲ್ಲ ಎಸಿ ಹಾಕಿ ಕೊಡಮ್ಮ. ಎಸಿರಿ, ಎಲ್ಲ ಎಸಿರಿ. ಕುತ್ಕೊಳ್ಳಮ್ಮ, ನೀನು ಕುತ್ಕೊಳ್ಳಮ್ಮ, ಆರಾಮ್ಸೆ ಕುತ್ಕೋ. ನೋಂಟುಗೆ ಫೋನ್ ಮಾಡಿದ್ದೀನಿ. ಇವೆಲ್ಲ ಮಾಡ್ತಿರೋದು ಒಳ್ಳೇದೇ, ಸುಮ್ಮನೆರಪ್ಪ. ಇವೆಲ್ಲ ಮಾಡ್ತಿರೋದು ಒಳ್ಳೇದೇ ನಮಗೆ. ಹಾಕ್ಲಿ ಈಚಕ್ಕೆ. ಆಯ್ತು ಆಯ್ತು, ಎಸಿಲಿ ಎಸಿಲಿ. ಅಲ್ಲ ಅಲ್ಲ, ಇವ್ರು ಮಾಡ್ತಿರೋದು ಒಳ್ಳೇದೇ ಬಿಡಾಕ. ಅಲ್ಲಿವರೆಗೂ ಹೋಗ್ಬಾರ್ದು. ಯಾವತ್ತೇ ಅಲ್ಲಿ ಒಂದು ಬಗ್ಗೆ ಮಾತಾಡಿ ಊಟ ಆಗಬೇಕು. ಇವ್ರಿಗೆ ಕಾನೂನು ಗೊತ್ತಾ? ಬಾ, ಇವೆಲ್ಲ ಮಾಡೋದವ್ರು ಒಳ್ಳೇದು. ಎತ್ತಿಕ್ಲಿ ಬಿಸಾಕ್ಲಿ. ತಗೊಂಡಿಲ್ಲಪ್ಪ. ನೀವು ಯಾರೀ ದುಡ್ಡು ಕೊಟ್ಟಿರೋದು ನಮ್ಗೆ? ನಮ್ಗೆ ಯಾವನ್ರಿ ದುಡ್ಡು ಕೊಟ್ಟಿರೋದು? ಕಟ್ಟವ್ರೆ, ಮೂರ್ಖ ನನ್ನ ಮಗ ಅವನು. ಕಟ್ಟಿಸ್ತೀನಿ. ಆಯ್ತು. ಏನ್ ಹೇಳ್ದೆ? ನೀನ್ ಮಾತಾಡ್ಬೇಡ್ರಿ. ನೀವ್ ಯಾರ್ರಿ? ನಿಮ್ದು ನಮ್ದು ಏನ್ರಿ ಸಂಬಂಧ? ಹೋಗಿ ಅಂತ ಮಾತಾಡೋ ಅವಶ್ಯಕತೆ ಇಲ್ಲ. ನಿಮ್ದೇನಾಯ್ತು? ನೀವ್ ಮಾಡ್ತಿದ್ದೀರಾ, ನೀವೇನ್ ಮಾಡ್ತಿದ್ದೀರಾ ಮಾಡ್ರಿ. ಏನ್ ಅಂದಾಜ? ನಮ್ಮನೆಗೆ ಏನ್ರಿ ಅಂದಾಜ ಅನ್ನೋದು? ಗೊತ್ತಾಗುತ್ತೆ. ನನ್ನ ಹೆಸರು ಚಿದಾನ್ ಕುಮಾರ್ ಅಂತ. ನಾನು ಒಳವನಹಳ್ಳಿ ಇಂದಿರಾ ಕಾಲೋನಿಯಲ್ಲಿ ವಾಸ ಮಾಡ್ತಿದ್ದೀನಿ. ಸರಿಸುಮಾರು 60 ವರ್ಷದಿಂದನೂ ವಾಸವಿದ್ದೀನಿ. ಇದು ಜಾಗ ಬಂದು ನಮ್ಮ ಅಜ್ಜಿಯವರಿಗೆ ಸರ್ಕಾರದಿಂದ ಬಂದಂಥ ಜಾಗ, ಸೈಟ್ ನಂಬರ್ 47. ಈಗ ಈ ಜಾಗಕ್ಕೆ ನಮ್ಮ ಚಿಕ್ಕಪ್ಪ ಅವ್ರು ಬಂದು 95ನೇ ಸೈಟ್ ನಂಬರ್ಗೆ ನಮ್ಮಿಂದ ಎಲ್ಲ ಸೈನ್ ಹಾಕಿಸ್ಕೊಟ್ರು ವಂಶವೃಕ್ಷದಲ್ಲಿ. 95 ನಾವು ತೊಗೊತೀವಿ, 47 ಸಾವಿತ್ರಮ್ಮ ನೀವು ತಗೊಳ್ಳಿ, ನಾರಾಯಣಪ್ಪನ ಅಂತ ಅಂತೀನಿ ಅಂತ. ಬಟ್ ಏಕಾಏಕಿ ಬಂದು ಈಗ 47 ಈಗ ಅವರು ಪರ್ಚೇಸ್ ಮಾಡಿ ಸರ್ವೆ ನಂಬರು ಸೈಟ್ ನಂಬರ್ 47 ಅಂತ ಇದೇ ನಮ್ಮದು ಅಂತ ಬಿಟ್ಕೊಡಿ ಅಂತ ಬಂದವ್ರೆ. ಏಕಾಏಕಿ ಲಾಸ್ಟ್ ಗುರುವಾರ ಬಂದು ಮನೆಯಿಂದ ನಮ್ಮ ವಸ್ತುಗಳನ್ನೆಲ್ಲ ಆಚೆ ಎಸ್ತಿದ್ದಾರೆ. ಹಾಗೂ ಅದನ್ನು ದೌರ್ಜನ್ಯದಿಂದ ಆಚೆ ಎಸ್ತಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಅವರು ತೊಗೊತಿಲ್ಲ. ಇದು ಮುಸ್ಲಿಮ್ನವ್ರದ್ದೇ ಜಾಗ ಅಂತ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲೂ ಹೇಳ್ತಿದ್ದಾರೆ. ಹಾಗೂ ಇವಾಗ ನಾವು ಗಾಳಿ ಬಿಸಿಲಲ್ಲೂ ನಾವು ಈಚೆ ಇದ್ದೀವಿ. ಲಾಸ್ಟ್ 2 ಡೇಸಿಂದ ಮಳೆ ಬರ್ತಿದೆ. ನೆನ್ಕೊಂಡು ನಾನು ನಮ್ಮ ತಂದೆ ತಾಯಿ ಈಚೆ ಬರ್ತಿದ್ದೀವಿ. ನನ್ನ ಹತ್ರ ವಿಡಿಯೋ ರೆಕಾರ್ಡ್ಸ್ ಇದೆ ಸರ್. ನನಗೆ ನಮ್ಮ ಅಜ್ಜಿಗೆ ಬಂದಿದ್ದ ಆಸ್ತಿನ ನಾವು ಯಾವತ್ತೂ ಮಾರಾಟ ಮಾಡಿಲ್ಲ. ಬಟ್ ಎಲ್ಲರೂ ಇದನ್ನು ಇದೇ ಜಾಗ ನೀವು ಮಾರಾಟ ಮಾಡಿರೋದು ಅಂತ ಹೇಳಿ ನನಗೆ ತೊಂದರೆ ಕೊಡ್ತಿದ್ದಾರೆ. ನನ್ನ ಹತ್ರ ಎಲ್ಲ ದಾಖಲೆಗಳು ಇದ್ದಾವೆ, ಎಲ್ಲೂ ನಮ್ಗೆ ನ್ಯಾಯ ಸಿಗ್ತಿಲ್ಲ. ನಿಮ್ಮ ಮುಖಾಂತರ ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ಪಂಚಾಯತಿಗೆ ಬಂದು ವಿಚಾರಿಸಿದ್ದಕ್ಕೆ 1122 ಇದು ನಮ್ಮ ಅಜ್ಜಿ ಖಾತಾ ನಂಬರು. ನೀವು ಹೆಂಗೆ ನಾರಾಯಣಪ್ಪ ಅವ್ರಿಗೆ ಈ ಸ್ವತ್ತು ಮಾಡಿಕೊಟ್ರಿ ಅಂತ ಕೇಳಿದ್ದಕ್ಕೆ, ನೀನು ಕೋರ್ಟ್ಗೆ ಹೋಗಪ್ಪ, ನಿನ್ನ ಹೋರಾಟ ಏನಿದ್ರು ಕೋರ್ಟಲ್ಲಿ ಇರಲಿ,
ಅಂತ ಹೇಳ್ತಾರೆ. ಇಲ್ಲಿ ಪಂಚಾಯತಿಲು ಸ್ವಲ್ಪ ಫೇಕ್ ಮಾಡಿಬಿಟ್ಟವ್ರೆ. ನಮ್ಮಜ್ಜಿ ಖಾತಾ ನಂಬರ್ ಬಂದು 1122, ಆದರೆ ಇವರು ನಾರಾಯಣಪ್ಪಂದು ಹಕ್ಕುಪತ್ರ ತಗೊಂಡು 1122ನ ನಮ್ಮಜ್ಜಿದು ಹಾಕ್ಬಿಟ್ಟು ಇದೇ ಆ ಜಾಗ ಅಂತ ನನಗೆ ತುಂಬ ಮೋಸ ಮಾಡ್ತಿದ್ದಾರೆ. ನಮಗೆ ಇವತ್ತು ಮಲಗೋಕ್ಕೆ ಜಾಗ ಇಲ್ಲ, ಮಳೆ ಬರ್ತಿದೆ, ನನ್ನ ಬೆಡ್ಶೀಟ್ಗಳು ದಿಂಬುಗಳೆಲ್ಲ ಈಚೆ ಹೊರಗಡೆ ಎಸ್ತಿದ್ದಾವೆ, ಚರಂಡಿಲಿ ಬಿದ್ದಾವೆ. ದಯವಿಟ್ಟು ನೀವು ನಮ್ಮ ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿ ನಂಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀನಿ ಸರ್. ನಮ್ಮ ತಂದೆ ತಾಯಿ ಆಗಲಿ ಇವತ್ತು ಬೀದಿಲಿ ಮಲಗ್ತಿರೋದಕ್ಕೆ ನಾವು ತುಂಬ ನೊಂದಿದ್ದೀವಿ. ಅವ್ರ ಹತ್ರ ಹೋಗಿ ಈ ಥರ ಆಗಿದೆ ಅಂತ ಹೇಳಿದ್ರೆ ನನಗೆ ಕೊಳ್ಪಟ್ಟಿ ಹಿಡ್ಕೊಂಡು ಕಪಾಳ ಮೋಕ್ಷ ಮಾಡ್ತಿದ್ದಾರೆ, ತುಂಬ ನೋವು ಕೊಡ್ತಿದ್ದಾರೆ. ಎಲ್ಲರೂ ಸೇರಿ ನನಗೆ ನೋವು ಕೊಡ್ತಿದ್ದಾರೆ, ಎಲ್ಲರೂ ಹೊಡಿತಿದ್ದಾರೆ. ನಾನು ಕಾನೂನು ಪ್ರಕಾರ ಹೋಗೋಣಂತ ಪೊಲೀಸ್ ಠಾಣೆಗೆ ಹೋದರೆ ನಿಂದೇನಾಯ್ತು ತಗೊಂಬ ಅಂತ ದೌರ್ಜನ್ಯದಿಂದ ವರ್ತಿಸ್ತಿದ್ದಾರೆ. ಆಮೇಲೆ ಕೋರ್ಟ್ಗೆ ಹೋಗೋದಕ್ಕೆ ನಂಗೆ ಅವಕಾಶ ಕೊಡ್ತಿಲ್ಲ. ಇವತ್ತು ಸಹ ನಾವು ಬೀದಿಲಿದ್ದೀವಿ. ನಿನ್ನ ಸಾಮಾನು ಎತ್ಕೊಂಡು ಹೋಗೋಂತ ಅವರೇ ಗಾಡಿ ಫೋನ್ ಮಾಡಿಬಿಟ್ಟು ತುಂಬ್ಕೊಂಡು ಹೋಗೋಂತ ಅವರೇ ಹೇಳ್ತಾರೆ. ನಾನು ಎಲ್ಲಿ ಮಲಿಕಳ್ಳಿ ಸರ್? ನಮಗೆ ಏನು ಗೊತ್ತಿಲ್ಲ ಅಂತ ಸರ್ಕಾರನೇ ಒಂಚೂರು ಆಸ್ತಿ ಕೊಟ್ಟಿತ್ತು, ಅದನ್ನು ನಮ್ಮ ಚಿಕ್ಕಪ್ಪ ದೌರ್ಜನ್ಯದಿಂದ ಮೋಸ ಮಾಡಿ ಅದನ್ನು ಕಿತ್ಕೊಂಡಿದ್ದಾರೆ. ನಾನು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಸರ್. ನಮ್ಮ ತಂದೆ ತಾಯಿ ಬೀದಿಗೆ ಬಂದಿದ್ದೀವಿ. ಇವತ್ತು ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್, ಕೊಡಿಸ್ಕೊಡಿ. ನನ್ನ ಕಷ್ಟ, ನಮ್ಮ ತಂದೆ ತಾಯಿ ಕಣ್ಣೀರಿಗೆ ನ್ಯಾಯ ಕೊಡಿಸ್ಕೊಡಿ. ಇವತ್ತು ಸಹ ಬೀದಿಲಿವಿ. ನಮ್ಮ ಹೆಸರಲ್ಲಿ ಯಾವುದೇ ಥರದ್ದು ಆಸ್ತಿ ಅಂತಸ್ತು ಇಲ್ಲ. ನಮ್ಮ ಅಜ್ಜಿಯಿಂದ ಬಂದಿದ್ದ ಆಸ್ತಿನೇ ನಂಬ್ಕೊಂಡು ನಾವು ಜೀವನ ಮಾಡ್ತೀವಿ. ಅದನ್ನು ನಮ್ಮ ಚಿಕ್ಕಪ್ಪ ಮೋಸದಿಂದ ವಂಚನೆ ಮಾಡಿ ಕಿತ್ಕೊಂಡು ಮೋಸ ಮಾಡಿದ್ದಾರೆ. ನಂಗೆ ದಯವಿಟ್ಟು ನಮ್ಮ ಜಾಗನ ಒದಗಿಸ್ಕೊಡಿ ಸರ್. ಅವ್ರ ಹೆಸರುಗಳು ಗುರುವಾರ ಬಂದ್ವಿ ನಾವು ಮನೆಗೆ. ನಮ್ಮ ತಂದೆ ತಾಯಿ ಏಕಾಏಕಿ ಶಬ್ರಿನ್ ತಾಜ್ ಹಾಗೂ ಅವರ ಮನೆಯವರ ಪತಿಯಾದವರು ಹಾಗೂ ಅವರ ಸಹೋದರರು, ಅವರ ಕುಟುಂಬಸ್ಥರು ಬಂದು ಮನೆಯಿಂದ ಏಕಾಏಕಿ ನಮ್ಮ ಫ್ರಿಜ್ಜು, ಬೀರು, ಟಿ ವಿ ಎಲ್ಲ ಈಚೆ ಎಸ್ತಿದ್ದಾರೆ. ಅದೆಲ್ಲ ವಿಡಿಯೋ ರೆಕಾರ್ಡ್ ನನ್ನ ಹತ್ರ ಇದೆ. ಪಾಪ ನನ್ನ ಸ್ನೇಹಿತರು ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅವತ್ತು ಅವರಿಗೆ ಕೈ ಕೇಳ್ಕೊಂಡಿದ್ದೀನಿ, ಒಳಗೆ ಬಿಡಿ ನಮ್ಮನ್ನು ಅಂತ. ಇಲ್ಲ, ಇದು ನಮ್ಮದು ಜಾಗ ಅಂತ ದೌರ್ಜನ್ಯದಿಂದ ವರ್ತಿಸಿದ್ದಾರೆ. ಏಕಾಏಕಿ ಲೀಗಲ್ ನೋಟಿಸ್ ಇಲ್ದಂಗೆ ನಮ್ಮ ದೌರ್ಜನ್ಯದಿಂದ ಈಚೆ ಹಾಕಿದ್ದಾರೆ. ಇದನ್ನು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅವರು ಸಹ ಇದು ಆ ಜಾಗ ಆಗ ಅವ್ರದ್ದೇ, ನಿನ್ನ ವಸ್ತುಗಳನ್ನ ಎತ್ಕೊಂಡು ನಡೀತಿರೋ ಅಂತ ನಮ್ಗೆ ಹೇಳ್ತಿದ್ದಾರೆ. ನಾನು ಮಾನವನಾಗಿ ಈ ಭಾರತದಲ್ಲಿ ನನಗೆ ಬದುಕೋ ಸ್ವತಂತ್ರ ಇಲ್ಲ ಸ್ವಾಮಿ. ನಾವೆಲ್ಲಿ ಜೀವನ ಮಾಡಬೇಕು ಅಂತ ಅಂದರೆ ಯಾವುದಾದ್ರೂ ಬೀದಿಗೆ ಹೋಗು, ಮರದಡೆ ಇರುವಂಥ ನನಗೆ ದೌರ್ಜನ್ಯದಿಂದ ಹೇಳ್ತಾರೆ. ನಮ್ಮ ಜಾಗದಲ್ಲಿ ನಮಗೆ ವಾಸ ಮಾಡಲು ಅವಕಾಶ ಕೊಡಲಿದ್ದಾರೆ. ನಮಗೆ ಪ್ರಾಣ ಕಳ್ಕೊಳ್ಳೋದೇ ಕೊನೆಯ ಗುರಿಯಾಗಿದೆ. ನಮ್ಮ ತಂದೆ ತಾಯಿ ವಯಸ್ಸಾಗಿದ್ದಾರೆ. ನಾನು ನಮ್ಮ ತಂದೆ ತಾಯಿನ ಸಾಕೊಂಡು ಇಷ್ಟು ದಿವಸ ಬಂದೆ. ಇವತ್ತು ಇರೋದಕ್ಕೆ ಜಾಗ ಇಲ್ಲ. ಸಾವೇ ನಮಗೆ ಕೊನೆಯ ಗುರಿಯಾಗಿದೆ. ದಯವಿಟ್ಟು ನನಗೆ ನ್ಯಾಯ ಒದಗಿಸಿಕೊಡಿ. ಹೋಗೋಣ ಈಗ ಹೋಗೋಣ. ಬಿಸಾಕ್ರಿ, ನಾನೇನಾದ್ರು ತಡಿತಿದ್ದೀನ? ನಿಮ್ಮ ಕೆಲಸ ನೀವು ಮಾಡ್ರಿ. ನಮಗೆ ನ್ಯೂಸ್ ಬೇಕು, ಮಾಡ್ಕೊಂತೀವಿ, ಬಿಡ್ತೀವಿ ಅಷ್ಟೇ. ಏನಾಯ್ತು ಬಟ್ಟೆ? ಏನಪ್ಪ ಇದು ಸಮಸ್ಯೆ? ನಿಮ್ದು ಸಮಸ್ಯೆ ಏನಿಲ್ಲ. ನಾವು ಹುಟ್ಟಾಗಿಂದ ಈ ಜಾಗದಲ್ಲಿ ಇದ್ದೀವಿ. ನಾವು ಹುಟ್ಟಾಗಿಂದ ಈ ಜಾಗದಲ್ಲಿ ಇದ್ದೀವಿ. ಏನ್ ಬಂದು ನಮ್ದು ಮನೆ ನೀವು ಮೇಡಮ್ ಅವರೇ, ನೀವು ಒಂದು ನಿಮಿಷ, ನೀವು ಆಯ್ತು ಹ್ಞೂ ಕೊಡಿಸ್ತೀವಿ. ಕಾನೂನು ಎಲ್ರಿಗೂ ಒಂದೇ ಕಾನೂನು. ಈಗ ನೀವು ಕಾನೂನು ಪರ ಹೋರಾಟ ಮಾಡ್ರಿ. ನೀನ್ಯಾರು? ನೀವ್ಯಾರು? ಆಯ್ತು ಹೇಳಿ, ಹೊಡಿಲಿ, ಫೋಟೋ ಹೊಡಿ. ಅದಕ್ಕೆ ನೀನು ಸಾಕ್ಷಿ. ಇದಕ್ಕೆ ಹೊಡಿ, ಫೋಟೋ ಹೊಡಿ, ಅವ್ನು ನೋಡಿ ಹಂಗೆ ಹೊಡ್ಕೊ ಮಾಡು. ನನ್ನೆಲ್ಲ ಮಾಡು. ಯಾಕೆ ಮಾಡು, ಏನು ಆಯ್ತು, ನಂದಕ್ಕೆ ಮಾಡು. ಅಪ್ಪ ಎಲ್ರಿಗೈತೆ ಕೂಪನ್, ನಿಮ್ಗೆಲ್ಲ ಎಲ್ರಿಗೈತೆ. ಇಲ್ಲ ಇಲ್ಲ, ಜೋರ ಕಿತ್ಕೊಂಡಲ್ಲ. ಆಯ್ತು ಮಾತಾಡೋಣ. ಈಗ ನೀವು ನೀನ್ ಯಾರು ಅಂದ್ರಲ್ಲ ಅಲ್ಲೇ ತೋರಿಸ್ಕೊಂಡು ನಾವು ಕಾನೂನು ಪರ ಹೋರಾಟ ಮಾಡ್ತೀವಿ. ನನ್ಗೆ ರೋಪ್ ಹಾಕಿದ್ರೆ ನಿಮ್ಗೆ ಯಾವಾಗಾದ್ರೂ ಹೇಳಿದ್ನ ಸ್ಟೇಷನ್ ಹತ್ರ ಹೋಗೋಣ? ಈಗ ನನ್ನ ಸಮಾಧಾನ ನಿಮ್ಗೆ ಯಾಕೆ
ಅಲ್ರಿ ಇವ್ರು ನೋಡಿ ಇವ್ರು ಏನು ಇದೆ ನನ್ನ ಇವಾಗ ಒಂದ್ ನಿಮಿಷ ನಿಂತ್ಕೊಂಡು ಬಗೆಹರಿಸ್ಕೊಂಡು ನಾನೇನು ಇನ್ನೂ ಅಪ್ಡೇಟ್ ಮಾಡಲ್ಲ ಸಾಯಂಕಾಲ ಯೋಚನೆ ಮಾಡ್ತೀನಿ ನಾನು ಅಪ್ಡೇಟ್ ಅಷ್ಟು ಬೇಕಾ ಲೂಸ್ಗೆ ಹಾಕಲ್ಲ ಮಾಡ್ಕೊತೀನಿ